ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ನೋಟ ಹಾಗೂ ಸಾಮರ್ಥ್ಯಗಳಿಗೆ ಪ್ರತಿಯೊಬ್ಬರ ಗಮನವನ್ನ ಸೆಳೆಯುವಂತಹ ದಿನವಾಗಿರುತ್ತದೆ. ನಿಮ್ಮನ್ನು ನೀವು ರಿಚಾರ್ಜ್ ಮಾಡಲು ಅತ್ಯುತ್ತಮ ಪ್ರಯತ್ನ ನಡೆಸಬೇಕು. ಪಡೆದ ಶಕ್ತಿಯಿಂದ ಸಾಕಷ್ಟು ಕೆಲಸ ಪೂರೈಸುತ್ತೀರಿ. ವೃಷಭ ರಾಶಿ ಅತ್ಯಂತ ದೃಢವಾಗಿರಲು, ಬೇಡಿಕೆಯಿಂದಿರಲು ಒಳ್ಳೆ ದಿನ ಅಲ್ಲ. ಸಂಘರ್ಷಗಳು, ವಾದ ವಿವಾದಗಳು ಮತ್ತು ಬಿಕ್ಕಟ್ಟುಗಳಿಂದ ದೂರ ಇರುವುದು ಸೂಕ್ತ. ಮುಖಭಂಗ ಮತ್ತು ಆತ್ಮಗೌರವಕ್ಕೆ ಧಕ್ಕೆ ತಪ್ಪಿಸಲಾಗದು. ನಿಮ್ಮ ದಿನವಲ್ಲ ಎನ್ನುವುದನ್ನು ನೀವು ಎದುರಿಸಬೇಕಾಗುತ್ತದೆ. ಮಿಥುನ ರಾಶಿ ಅದೃಷ್ಟ ದೇವತೆ ನಿಮ್ಮತ್ತ ನಗು ಬೀರುವ ಸಾಧ್ಯತೆಗಳಿವೆ. ಸಾಮಾನ್ಯವಾಗಿ ಸಂಕೋಚದವರು, ಆದರೆ ಇದು ಭಿನ್ನವಾದ ದಿನ. ನೀವು ಹೊರಹೋಗುವ ಮತ್ತು ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಶಕ್ತವಾಗಿರುತ್ತೀರಿ. ಈ ತಾತ್ಕಾಲಿಕ ಬದಲಾವಣೆ ನಿಮ್ಮ ಅಹಂಗೆ ಸಾಕಷ್ಟು ಒಳ್ಳೆಯದನ್ನ ಮಾಡುತ್ತದೆ. ಕರ್ಕಾಟಕ ರಾಶಿ ಕೆಲಸದಲ್ಲಿ ಮಹತ್ತರ ಪಾಲುದಾರಿಕೆಗಳನ್ನು ಹೊಂದುವ ಸಾಮರ್ಥ್ಯದಿಂದ ಮಹತ್ವಾಕಾಂಕ್ಷೆಯ ಯೋಚನೆಗಳಲ್ಲಿ ಒಂದರಲ್ಲಿ ಯಶಸ್ಸು ಕಾಣುತ್ತೀರಿ. ಆದಾಗ್ಯೂ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ನೀವು ಎಚ್ಚರವಾಗಿರಬೇಕು. ವ್ಯವಹಾರ ಮುಗಿಸುವ ಮುನ್ನ ಅದರ ವಿವರಗಳನ್ನು ಸರಿಯಾಗಿ ಓದಿಕೊಳ್ಳುವುದು ಮುಖ್ಯ. ಸಿಂಹರಾಶಿ ಮರು ಅನ್ವೇಷಣೆ ಮತ್ತು ಪುನರುಜ್ಜೀವನ ಈ ಎರಡೂ ದಿನಗಳು ನಿಮ್ಮ ತತ್ವವನ್ನು ನಿರ್ಧರಿಸುತ್ತವೆ. ಹಿಂದಕ್ಕೆ ಹೊರಳು ನೋಟ ಕೂಡ ಸಾಮಾನ್ಯವಾಗಿ ಜ್ಞಾನ ನೀಡುವಂತಹದ್ದು. ಸಣ್ಣ ಜಗತ್ತು ಮತ್ತು ಆದ್ದರಿಂದ ನೀವು ಬಹುತೇಕ ಹಳೆಯ ಸಂಪರ್ಕಗಳನ್ನ ಸಾಮಾಜಿಕ ಕಾರ್ಯಕ್ರಮ, ಅಧಿಕೃತ ಸಭೆಯಲ್ಲಿ ಪುನಃ ಪಡೆಯುತ್ತೀರಿ. ಪ್ರೀತಿ ಪಾತ್ರರೊಂದಿಗೆ ಮರು ಸಂಪರ್ಕ ಸಾಧಿಸುವ ಪ್ರಾಮುಖ್ಯತೆಯಲ್ಲಿ ರಿಯಾಯಿತಿ ಬೇಡ. ಕನ್ಯಾ ರಾಶಿ ಸಾಮಾನ್ಯವಾಗಿ ವ್ಯಾಪಾರ ಮತ್ತು ಮನೋರಂಜನೆಯ ಸಮತೋಲನ ಮಾಡಿಕೊಂಡು ಮುನ್ನಡೆಯುತ್ತೀರಿ. ಈ ದಿನ ಕೊನೆಯಿರದ ಪಾರ್ಟಿಯಂತೆ ಜೇಬ್ ಖಾಲಿಯಾಗುವುದು ನೀವೇನನ್ನು ಮಾಡದೆ ಕಳೆಯುವ ಕಾಲದ ಪ್ರಮಾಣವನ್ನ ಆಧರಿಸಿರುತ್ತದೆ. ವಿವೇಚನೆಯಿಂದ ಖರ್ಚು ಮಾಡುವುದು ಸೂಕ್ತ. ಚಿಂತೆ ಉಂಟು ಮಾಡದೇ ಇರಲಿ. ತುಲಾ ರಾಶಿ ಸಂಪರ್ಕ ಮತ್ತು ಅಭಿವ್ಯಕ್ತಿ ಇವು ನೀವು ಇಂದು ಕೆಲಸದಲ್ಲಿ ಇರಿಸಿಕೊಳ್ಬೇಕಾದ ಎರಡು ಗುರಿಗಳು. ಎರಡೂ ವಿಷಯಗಳನ್ನು ಅತ್ಯುತ್ತಮವಾಗಿ ಮಾಡಬಲ್ಲಿರಿ. ಫೋನ್ನಲ್ಲಿ ವ್ಯಾಪಾರದ ಮಾತುಕತೆ, ಬರಹ ಅಥವಾ ಸಭೆಗಳಾಗಿರಲಿ. ಇಂದು ಜನರನ್ನು ಪಡೆಯುವುದು ಸಮಸ್ಯೆಯಲ್ಲ, ಆದರೆ ಎಲ್ಲವೂ ಪಕ್ಕಕ್ಕಿಟ್ಟು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಚಿಲ್ಔಟ್ ಆಗುವ ಸಮಯ. ವೃಶ್ಚಿಕ ರಾಶಿ ಬಾಂಧವ್ಯಗಳನ್ನು ನೋಡುವ ವಿಧಾನಕ್ಕೆ ಸಂಪೂರ್ಣ ಹೊಸ ಆಯಾಮ ಸೇರ್ಪಡೆ ಮಾಡಲು ಇಂದು ಪ್ರಯತ್ನಿಸಿ. ಮಾರ್ಪಡಿಸಬಲ್ಲವರಾಗುವುದು ನಿಮ್ಮ ಹತ್ತಿರದ ಬಾಂಧವ್ಯಗಳನ್ನ ಸುಕ್ಕುಗಳನ್ನು ನಯ ಮಾಡಬಲ್ಲದು, ಆದರೆ ಸಂಪೂರ್ಣ ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಜಾಗರೂಕರಾಗಿರಿ. ಧನುರಾಶಿ ಸೊಗಸಾದ, ಸುಲಭದ, ಸಂತೋಷದ ದಿನ ನಿಮಗಾಗಿ ಕಾದಿದೆ. ವೃತ್ತಿಪರ ನಡವಳಿಕೆ, ಅದರಲ್ಲೂ ನಿಮ್ಮ ಸಂಕೀರ್ಣ ಸಮಸ್ಯೆಗಳು ನಿಭಾಯಿಸುವುದರ ಕುರಿತು ಹೆಚ್ಚು ಶ್ಲಾಘನೆಯನ್ನ ತರುತ್ತದೆ. ಜನರ ಅಭಿಪ್ರಾಯಗಳನ್ನು ನೀವು ಸಮತೋಲನ ಮಾಡುವ ವಿಧಾನ ನಿಮಗೆ ಹಲವು ಮಿತ್ರರನ್ನ ಮಾಡಿಕೊಳ್ಳಲು ನೆರವಾಗುತ್ತದೆ. ಮಕರ ರಾಶಿ ಗತಕಾಲದ ನೆನಪುಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುವ ಮೂಲಕ ಹಳೆಯದರ ಹಂಬಲದ ಅಲೆಯನ್ನು ಸೃಷ್ಟಿಸುತ್ತವೆ. ಪ್ರೀತಿ ಪಾತ್ರರು ನೀವು ಕೊಡುವುದಕ್ಕಿಂತ ಹೆಚ್ಚು ಒತ್ತಾಯಿಸುತ್ತಾರೆ. ಪ್ರೀತಿ ಪಾತ್ರರೊಂದಿಗೆ ಕೆಲವು ಹಗುರ ಕ್ಷಣಗಳನ್ನು ಈ ದಿನ ಆನಂದಿಸುತ್ತೀರಿ. ಅದು ನಿಮ್ಮ ಭಾರವನ್ನು ಇಳಿಸುತ್ತದೆ, ಮುಂದಕ್ಕೆ ನಿಮ್ಮನ್ನು ರಿಚಾರ್ಜ್ ಮಾಡುತ್ತದೆ. ಕುಂಭರಾಶಿ ಸಂತೋಷ ಮತ್ತು ನೋವಿನ ದಿನ. ಇವತ್ತು ಸ್ವಚ್ಛಗೊಳಿಸುವುದು, ದಿನಸಿಕೊಳ್ಳುವುದು, ಅಡಿಗೆ ಮಾಡುವುದರಿಂದ ಯಾವುದೇ ಆದರೂ ನಿಮ್ಮನ್ನು ಅತ್ಯಂತ ಒತ್ತಡದಲ್ಲಿರಿಸುತ್ತದೆ. ಕ್ಯಾಂಡಲ್ ಲೈಟ್ನಲ್ಲಿ ಬಿಸಿ ನೀರಿನ ಕೊಳದಲ್ಲಿ ವಿಶ್ರಾಂತಿ ಪಡೆದುಕೊಳ್ಳಬಹುದು. ಹಾಗೆಯೇ ನೋವಿನ ನಂತರ ಆನಂದಕ್ಕೆ ನೀವು ಕೃತಜ್ಞರಾಗಿ ಇರುತ್ತೀರಿ. ಕೊನೆಯದಾಗಿ ಮೀನರಾಶಿ ಅಪಾರ ಪ್ರಮಾಣದ ಮಿತ್ರರಿದ್ದರೂ ಆಯ್ದ ಕೆಲವರಿಗೆ ಮಾತ್ರ ನೀವು ಧಾರಾಳತನದ ಕೃಪೆ ತೋರುತ್ತೀರಿ. ಇದರೊಂದಿಗೆ ನಿರ್ದಿಷ್ಟವಾಗಿ ಅದರಲ್ಲಿಯೇ ನೀವು ವ್ಯಸ್ತವಾಗಿರುತ್ತೀರಿ. ದಿನವು ಸಾಮಾಜಿಕವಾಗಿರುವುದು ಮತ್ತು ವಿಶ್ರಾಂತಿ ತುಂಬಿದ ಚಟುವಟಿಕೆಗಳಿಂದ ಕೂಡಿರುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.